ಈ ಪುಣ್ಯಕ್ಷೇತ್ರದ ಕ್ಷೇತ್ರಾಧಿಪತಿಯಾಗಿರ್ತಕ್ಕಂಥ ಸದಾಶಿವ ಶಿವಯೋಗಿ ಸಿದ್ದರಾಮೇಶ್ವರರಲ್ಲಿ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ ಇವತ್ತಿನ ದಿನ ನಿಮ್ಮ ಮಹಾಪಂಕ್ತಿ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ಇವತ್ತಿನ ದಿನ ನಿಮ್ಮ ಊರಿನಲ್ಲಿ ಹುಟ್ಟಿ ಬೆಳೆದು ನೌಕರಿ ಹಿಡಿದಿರತಕ್ಕಂಥ ನೌಕರಿ ಹಿಡಿಯುವ ಪ್ರಯತ್ನದಲ್ಲಿ ಶಿಕ್ಷಣವನ್ನು ಪಡೆಯುವಂಥ ನಿವೃತ್ತಿ ಹೊಂದಿರತಕ್ಕಂಥ ಎಲ್ಲ ಮಹನೀಯರಿಗೆ ಈ ಒಂದು ನೌಕರಿ ಸಂಘದವರು ಇದೊಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಏರ್ಪಡಿಸ್ಯಾರ. ಈ ಪ್ರತಿಭೆಯನ್ನು ವಿಶೇಷವಾಗಿರ್ತಕ್ಕಂಥದ್ದನ್ನು ಅಳವಡಿಸಿಕೊಂಡು ತಮ್ಮ ಜೀವನದಲ್ಲಿ ಹೆಸರನ್ನು ಉಳಿಸಿ ಹೋಗುವಂಥವರಿಗೆ ಪ್ರತಿಭಾವಂತರತಾರ. ಅವರಿಗೆ ಪುರಸ್ಕಾರ. ಈ ಪುರಸ್ಕಾರ ಯಾರಿಗೆ ಸಿಗ್ತೈತಿ ಅಂತಂದ್ರೆ ಯಾರು ಚಮತ್ಕಾರ ಮಾಡ್ತಾರಲ್ಲ ಅವ್ರಿಗೆ ಪುರಸ್ಕಾರ ಸಿಗ್ತೈತಿ. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಕಲ್ತವ್ರು ಅದಾರ. ಮತ್ತು ಅವ್ರಿಗೆಲ್ಲರಿಗೆ ಯಾಕೆ ಸಿಗಲಿಲ್ಲರಿ ಅಂತಂದ್ರೆ ಅವರು ಚಮತ್ಕಾರ ಮಾಡಿಲ್ಲ. ಅಂದ್ರೆ ತಮ್ಮ ಶಿಕ್ಷಣದಲ್ಲಿ ಕಲಿಯುವ ಒಂದು ವಿದ್ಯಾರ್ಜನೆಯಲ್ಲಿ ಅದಕ್ಕೆ ಲಕ್ಷ್ಯ ಕೊಟ್ಟಿಲ್ಲ. ಅದಕ್ಕೆ ನಮ್ಮ ಮನಸ್ಸಿಗೆ ಸಮಾಧಾನ ಆಗಬೇಕಾಗಿತ್ತಂದ್ರೆ ನೌಕರಿ ಹಿಡ್ದವ್ರದಾರು ಅದು ಭಾಳ ಸಂತೋಷ ನಮಗೆ. ಇಲ್ಲಿ ಕಲಿಯುವಂಥ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು 90 ಅಂಕಗಳಿಂದ ಹೆಚ್ಚಿಗೆ ಪಡೆದಂಥವರಿಗೆ ಪ್ರತಿಭಾ ಪುರಸ್ಕಾರ ತಾವೆಲ್ಲರೂ ನೆರವೇರಿಸಿರಿ. ಇದು ಸಂತೋಷ. ಇನ್ನೇನು ನಿವೃತ್ತಿ ಹೊಂದ್ಯಾರಲ್ಲ ಅದು ಒಂದು ಸಂತೋಷನ. ಅವ್ರು ಅನ್ಬೋದು ಇನ್ನೊಂದು 4 ವರ್ಷ ನೌಕರಿ ಮಾಡ್ತಿದ್ದೀವಿ ಅಂದ್ರೆ ಇನ್ನಟ್ಟು ಸರ್ಕಾರದಿಂದ 4 ರೂಪಾಯಿ ಬರ್ತಿದ್ವು ರೀ ಮುತ್ಯಾರತ್ ಅನ್ಬೋದು. ಅದಕ್ಕೊಂದು ವಯೋಮಿತಿ ಐತಿ. 60 ವರ್ಷ ಆದ ಕೂಡಲೇನು ಮನೆಗೆ ಬರೋದು. ಈ ನಿವೃತ್ತಿ ಹೊಂದಿದವರೆಲ್ಲ ಮನೆಗೆ ಬಂದ ಬಳಿಕ ಮನೆದ ಅಷ್ಟ ಚಿಂತೆ ಮಾಡಬೇಡ್ರಿ, ಮಠದ ಸೇವಾ ಮಾಡ್ರಿ. ಅಂದ್ರೆ ನಿಮ್ಮ ಮಕ್ಕಳು ನೌಕರಿ ಶಿಕ್ಷಣದಲ್ಲಿ ಹೆಚ್ಚಿಗೆ ಅಂಕಗಳನ್ನು ಪಡೆದು ಉದ್ಧಾರ ಆಗ್ತಾರಂತ ಹೇಳ್ತಾನೆ. ಯಾಕಂದ್ರೆ ಆ ಶಕ್ತಿ ಅಲ್ಲಿ ಐತಿ. ಅದಕ್ಕೆ ತಮ್ಮೆಲ್ಲರಿಗೆ ಹೇಳೋದಪ್ಪ ಅಂತಂದ್ರೆ ಇನ್ನಷ್ಟು ಕಲಿಯುವಂಥ ವಿದ್ಯಾರ್ಥಿನಿಯರು ಅಂಕಗಳನ್ನು ಪಡೆಯುವುದರ ಜೊತೆ ಅಂಕಿತವನ್ನು ಆನಂತರ ಮತಿಯನ್ನು ನಯ ವಿನಯವನ್ನು ಬೆಳೆಸ್ಕೊಂಡ್ರೆ ಮತ್ತಟ್ಟು ಅದು ಹೆಚ್ಚಿಗೆ ಮೆರಗು ಕೊಡ್ತೈತಿ. ಹೆಚ್ಚಿಗೆ ಅಂಕ ಪಡೆದು ದೊಡ್ಡದಲ್ಲ, ಅಂಕ ಪಡೆದ್ರಪ್ಪ ಅಂತಂದ್ರೆ ಅದು ಬಿಂಕ್ ಚಾಲು ಆಕತಿ. ಅದಕ್ಕೆ ಅಂಕದಕ್ಕಿಂತಲೂ ನಿಮ್ಮ ವಿದ್ಯಾರ್ಥಿ ಜೀವನದಲ್ಲಿ ನಯ ವಿನಯ ಆದರ್ಶವನ್ನು ಕಲ್ಕೊಂಡಿರಪ್ಪ ಅಂತಂದ್ರೆ ಬಂಗಾರದ ಕಿರೀಟದಲ್ಲಿ ರತ್ನದ ಹರಳನ್ನು ಇಟ್ಟಂಗಾಗ ಕಲ್ತವ್ರು ಭಾಳ ಮಂದಿ ಇದ್ದಾರೆ. ಅದಕ್ಕೆ ಕಲಿಯುವಂಥ ವಿದ್ಯಾರ್ಥಿನಿಯರು ಯಾಕಂದ್ರೆ ನಮಗೆ ಭಾಳ ಸಂತೋಷ ಆಗಲಿಲ್ಲ. ಯಾಕ್ರಿ ಮುತ್ಯಾರತ್ ಕೇಳ್ಬೋದು. ಅಷ್ಟ 4 ಹುಡುಗರು ಪುರಸ್ಕಾರವನ್ನು ಪಡೆದು ಹೋದರೆ
ನನ್ನ ಇಚ್ಛಾ ಏನೈತಂದ್ರೆ ಈ ಸ್ಟೇಜ್ ಸಾಲಾರದಕ್ಕೆ ಮತ್ತೆ ತೆಲುಗು ಕುಂಡಿಸಿ ಪುರಸ್ಕಾರ ಪಡಿಬೇಕು ಅವರು. ಅದರಂತೆ ನೌಕರಿ ಹೋಗುವವರು, ಮಿಲ್ಟ್ರಿಯಲ್ಲಿ ಹೋಗುವವರು, ಪೊಲೀಸ್ ಇಲಾಖೆಯಲ್ಲಿ ಹೋಗುವವರು, ಇನ್ನುಳಿದ ಯಾವುದೇ ಒಂದು ಇದರಲ್ಲಿ ಹೋಗುವಂಥವರು ಅದಕ್ಕೆ ಬೇಕಾಗುವಂಥ ವಿದ್ಯಾಭ್ಯಾಸಗಳನ್ನು ಓದಬೇಕು. ಇಲ್ಲಿ ನಮ್ಮಲ್ಲಿ ಚಮಕೇರಿಯಲ್ಲಿ ನಾ ಫಸ್ಟ್ ಬಂದಾಗ ಭಾಳಷ್ಟು ಮಂದಿ ನೌಕರಿ ಇದ್ದಿದ್ದಿಲ್ಲ, ಬರಳೇನಿಕೆ ಮ್ಯಾಗಿದ್ರು ಅಷ್ಟನ್ನು 4 ಮಂದಿ. ಈಗ ಭಾಳಷ್ಟು ಜನ ಆಗಿರಿ. ಆದ್ರೆ ನಂದು ಏನೈತಪ್ಪ ಇಚ್ಛಾ ಆತಂದ್ರೆ ಇನ್ನಷ್ಟು ನೀವು ಕ್ಲಾಸ್ 1 ಆಫೀಸರ್ ಚಮಕೇರಿ ಅವರ ಆಗಿ ಈ ದೇಶದ ತುಂಬ ನಿಮ್ಮ ಚಮಕೇರಿ ಹೆಸರು ಬರಬೇಕು ಅನ್ನೋದು ನನ್ನ ಪಕ್ಷ. ಅದಕ್ಕೆ ಆ ನಿಟ್ಟಿನಲ್ಲಿ, ಆ ಮಾರ್ಗದಲ್ಲಿ ಎಲ್ಲ ಪಾಲಕರು, ತಂದೆ ತಾಯಿಗಳು ನಿಮ್ಮ ಮಕ್ಕಳಿಗೆ ಆ ವಿದ್ಯೆ ಕಲಿಯುವಂಥ ಆಸ್ಪದ ಕೊಡ್ರಿ, ಅವ್ರಿಗೆ ಪ್ರೋತ್ಸಾಹ ಕೊಡ್ರಿ, ಅವರು ವಿದ್ಯಾವಂತರಾಗಲಿ. ಈ ಚಮಕೇರಿ ಹೆಸರನ್ನು ಇದು ಹಿಂಗೆ ಉತ್ತರವಾಗಿ ಇದು ಮೊದಲು ಚಾಮಕೋರಿತ್ತು. ಆ ಚಾಮಕೋರಿ ಹೋಗಿ ಎಮ್ಕೇರಿ ಆತ. ಆ ಎಮ್ಕೇರಿಯಾಗ ಹೋಗಿ ಚಮಕೇರಿ ಆಗೈತಿ. ಈಗೇನು ಮಾಡಿವಪ್ಪ ಅಂತಂದ್ರೆ ಶಿವನಕೇರಿ ಮಾಡಿವು. ತಾವೆಲ್ಲರೂ ಶಿವ ಸರ್ವೋತ್ತಮ, ಆತ ನನ್ನನ್ನು ಸ್ಮರಣೆ ಮಾಡಿ ಪ್ರಪಂಚದಲ್ಲಿ ಪಾರಮಾರ್ಥದಲ್ಲಿ ಅವನನ್ನೇ ಎಡೆಬಿಡದೆ ಬಹಿರಂಗ ಕಣ್ಣದಲ್ಲಿ ಅವನ ಕಾಣ್ರಿ, ಅಂತರಂಗ ಕಣ್ಣದಲ್ಲಿ ಅವನ ಕಂಡ ಪ್ರಪಂಚ ಪಾರಮಾರ್ಥ ಎರಡನ್ನು ನಡೆಸಿಕೊಂಡು ಸದಾಶಿವ, ಶಿವಯೋಗಿ, ಸಿದ್ದರಾಮೇಶ್ವರ, ಸಂಕ್ರಮ ತಾಯಿಯವರಿಗೆ ಪ್ರೀತಿಗೆ ಪಾತ್ರರಾಗಿ ತಾವೆಲ್ಲರೂ ಧನ್ಯರಾಗಬೇಕಂತ ಹೇಳಿ 4 ಮಾತು. ಇಲ್ಲಿವರೆಗೆ ಪೂಜ್ಯರು ಆಗಮಿಸಿ ನಮ್ಮ ಚಮಕೇರಿಯ ಪ್ರತಿಭೆಗಳಿಗೆ ಆಶೀರ್ವದಿಸಿ 4 ಮಹತ್ವಪೂರ್ಣವಾಗಿರ್ತಕ್ಕಂಥ ಮಾತುಗಳನ್ನು ಬಹಳಷ್ಟು ಕಳಕಳಿಯಿಂದ, ಅವರು ಆರಾಮಿರಲಿಲ್ಲ ಸಹಿತ ನಾವು ಭಾಳ ಒತ್ತಾಯ ಮಾಡಿ ಕರೆಸಿದ್ದೀವಿ. ಅವರಿಗೆ ಮಕ್ಕಳಿಗೆ ಹಾರೈಕೆ ಮಾಡ್ರಿ ಅಪ್ಪ. ಅವರ ಮುಂದೊಂದು ದಿನ ಚಮಕೇರಿ ಗ್ರಾಮದಲ್ಲಿ ಪ್ರತಿಭೆಗಳು ಕೇವಲ ಅವರು ಹೇಳಿದರು ಬರೀ ಅಂಕಗಳನ್ನು ಪಡೆದ್ರೆ ಸಾಲದು, ಈ ಚಮಕೇರಿ ಗ್ರಾಮವನ್ನು, ನಮ್ಮ ಮನೆ, ನಮ್ಮ ಸಮಾಜ, ನಮ್ಮ ಊರು ಯಾವ ಥರ ಐತೆ ಅನ್ನೋದನ್ನು ಹೊಳ್ಳಿ ನೋಡಿದ್ರಂದ್ರೆ ಅವರ ಒಂದು ಕಲಿಕೆ ಸಾರ್ಥಕ ಆಗ್ತೈತಿ ಅಂತಕ್ಕಂಥ ಮಾತನ್ನು ಅವ್ರು ಹೇಳಿದರು. ಅದಕ್ಕಿರ್ತಕ್ಕಂಥ ಮಕ್ಕಳಿಗೆ ಹಾಗೂ ಇಲ್ಲಿ ನೌಕರಿ ಪಡೆದಂಥವ್ರಿಗೆ ಎಲ್ಲರಿಗೂ ಒಂದು ಏನು ಹೇಳ್ತೀವಪ್ಪ ಅಂದ್ರೆ, ನಮ್ಮ ಗ್ರಾಮ, ನಮ್ಮ ಮನೆ, ಇಲ್ಲಿ ಒಂದು ಕೀರ್ತಿಯನ್ನು ನಾವು ಎಲ್ಲ ಕಡೆ ಬೆಳಗೋಣ. ಅದೇ ಆಶೀರ್ವಾದವನ್ನು ನಮ್ಮ ಗುರುಗಳು ಎಲ್ಲರಿಗೂ ನೀಡಿದರು. ಅದಕ್ಕೆ ಅವರಿಗೆ ನಾವು ಇಲ್ಲಿ ಕುಳಿತಂಥ ಸದ್ಭಕ್ತರೆಲ್ಲರೂ ಧನ್ಯವಾದಗಳನ್ನು ಅರ್ಪಿಸೋಣ.